ಹಲೋ ಸ್ನೇಹಿತರೆ, ನಮಸ್ಕಾರ. ಅಸ್ಸಲಾಂ ವಲೈಕುಮ್. ತುಂಬ ದಿನಗಳಿಂದ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡೋಕ್ಕೆ ನಾನು ಒಂದು ಮೈಕ್ರೋಫೋನ್ ಹುಡುಕ್ತಾ ಇದ್ದೆ. ನಮ್ಮಂಥ ಬಡ ಯೂಟ್ಯೂಬರ್ಸ್ಗಳಿಗೆ 500 ಬಿಲೋ ರೇಂಜಲ್ಲಿ ಒಂದು ಮೈಕ್ರೋಫೋನ್ ಹುಡುಕ್ತಾ ಇದ್ದೆ. ಸೊ ಆವಾಗ ನನಗೆ ಫ್ಲಿಪ್ಕಾರ್ಟಲ್ಲಿ ಸಿಕ್ಕಿದ್ದು ಮ್ಯಾಕ್ ವೈರ್ಲೆಸ್ ಮೈಕ್ರೋಫೋನು. ಸೊ ಫಸ್ಟ್ ಆಫ್ ಆಲ್ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನೋಡೋಣ. ಅದಾದಮೇಲೆ ಸೌಂಡ್ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಇದೇ ಮೈಕ್ರೋಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು. ಆಮೇಲೆ ಕೂಡ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 2 ಮೈಕ್, ಒಂದು ರಿಸೀವರ್ ಮತ್ತು ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾನೆ. ಮೈಕ್ ಬಿಲ್ಡಿಂಗ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ರಿಸೀವರ್ ವಿತ್ 18mm ಜಾಕ್ ಕೊಟ್ಟಿದ್ದಾನೆ. ನಾನು ಇವಾಗ ಏನು ಮಾತಾಡ್ತಾ ಇದ್ದೀನಲ್ಲ ಅದು ವಿತೌಟ್ ಮೈಕ್ ಮಾತಾಡ್ತಾ ಇರೋದು. ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ. 499 ರುಪೀಸಲ್ಲಿ ಜಾಸ್ತಿ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಆದರೂ ಸ್ವಲ್ಪ ಆದರೂ ನಾಯ್ಸ್ ಕ್ಯಾನ್ಸಲೇಷನ್ ಇರಬೇಕು, ಸೌಂಡ್ ಕ್ವಾಲಿಟಿ ಚೆನ್ನಾಗಿರಬೇಕು. ನೋಡೋಣ. ವಿತೌಟ್ ಮೈಕ್ ಇವಾಗ ನಾನು ಮಾತಾಡ್ತಾ ಇರೋದು, ವಿತ್ ಮೈಕ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆಮೇಲೆ ಇದ್ರದ್ದು ರೇಂಜ್, ವೈರ್ಲೆಸ್ ರೇಂಜ್ ಕೂಡ ಚೆಕ್ ಮಾಡೋಣ. ಸ್ನೇಹಿತರೆ ನೋಡ್ಬೋದು, ನೀವು ಮೈಕ್ ಹಾಕ್ಕೊಂಡಿದ್ದೀನಿ. ಮೈಕ್ ಹಾಕ್ಕೊಂಡು ಸೌಂಡ್ ಕ್ವಾಲಿಟಿ ಚೆಕ್ ಮಾಡೋಣ. ಇವಾಗ ಪ್ಯಾರಲ್ ಆಗಿ ಇದ್ರ ಫೀಚರ್ಸ್ ಬಗ್ಗೆ ಮಾತಾಡ್ತೀನಿ. ಇದರಲ್ಲಿ 220 mAh ಬ್ಯಾಟ್ರಿ ಬರುತ್ತೆ, 15 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಕಂಪ್ನಿ ಹೇಳ್ತಾ ಇದೆ. ಬಟ್ ನನಗೆ ಅನಿಸಲ್ಲ 15 ಅವರ್ಸ್ ಬರುತ್ತೆ ಅಂತ. 15 ಅವರ್ಸ್ ತುಂಬ ಜಾಸ್ತಿ ಆಗೋಯಿತು. ಏನು ಮ್ಯಾಕ್ಸ್ ಟು ಮ್ಯಾಕ್ ಒಂದು 4 ಅವರ್ಸ್ ಬರ್ಬೋದು ನೋಡಿ, ಮ್ಯಾಕ್ಸ್ ಒಂದು 5 ಅವರ್ಸ್ ಬರ್ಬೋದು ಅಷ್ಟೇ. ಇದು ಕ್ಯಾಮ್ರಾದಲ್ಲೂ ಯೂಸ್ ಮಾಡ್ಕೋಬೋದು, ಆ್ಯಂಡ್ರಾಯ್ಡ್ ಫೋನಲ್ಲೂ ಯೂಸ್ ಮಾಡ್ಕೋಬೋದು, ಮತ್ತು ಐಫೋನ್ ಕೂಡ ಯೂಸ್ ಮಾಡ್ಕೋಬೋದು. ಎಲ್ಲೆಲ್ಲಿ ಆಡಿಯೋ ಜಾಕ್ ಬರುತ್ತೆ, ಎಲ್ಲೆಲ್ಲಿ 18mm ಆಡಿಯೋ ಜಾಕ್ ಬರುತ್ತೆ, ಅಲ್ಲೆಲ್ಲ ಕಡೆ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇದ್ರದ್ದು ಮೇನ್ ಫೀಚರ್ಸ್ ಏನಂದರೆ, ಇದು ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಕೊಡುತ್ತೆ, ಮತ್ತು 360 ಡಿಗ್ರಿಯಲ್ಲಿ ಯಾವುದೇ ಒಂದು ಸೌಂಡ್ ಬಂದರೂ ಅದನ್ನು ಕ್ಯಾಪ್ಚರ್ ಮಾಡಿಕೊಡುತ್ತೆ. ಮೈಕ್ರೋಫೋನ್ದು ರೇಂಜ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಪರ್ ದ ಕಂಪ್ನಿ 20 ಮೀಟರ್ಸ್ ಅಂತ ಹೇಳ್ತಾರೆ. 20 ಮೀಟರ್ಸ್ ತುಂಬ ಜಾಸ್ತಿ ಆಗಿಬಿಡ್ತು. ಮನೆಯಲ್ಲೇ ಚೆಕ್ ಮಾಡ್ತಾ ಇದ್ದೀನಿ. 10 ಫೀಟ್ ಇರ್ಬೋದು ಅಪ್ರಾಕ್ಸಿಮೇಟ್ಲಿ. ಮೊಬೈಲಿಂದ ನನಗವರೆಗೂ 10 ಫೀಟ್ ಇರ್ಬೋದು. ಇಷ್ಟರಲ್ಲಿ ಯಾವ ಥರ ಸೌಂಡ್ ಕ್ವಾಲಿಟಿ ಇದೆ ಅಂತ ನೋಡೋಣ. ನನಗೆ ಅನ್ಸ್ದಾಗೆ ನಾನು ದೂರ ಬಂದಲ್ಲಿ ಸೌಂಡ್ ಕ್ವಾಲಿಟಿ ಡಿಕ್ರೀಸ್ ಆಗಿರುತ್ತೆ, ನಾನು ಹತ್ರ ಬಂದಾಗೆ ಸೌಂಡ್ ಕ್ವಾಲಿಟಿ ಇಂಪ್ರೂವ್ ಆಗಿರುತ್ತೆ. ನೋಡೋಣ ಯಾವ ಥರ ಇದೆ ಕ್ವಾಲಿಟಿ ಅಂತ. 499 ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆದರೂ ನೋಡೋಣ. ಸ್ನೇಹಿತರೆ, ಫೈನಲ್ ಆಗಿ ನನ್ನ ಅಭಿಪ್ರಾಯ ಏನಂದರೆ, 499 ರುಪೀಸಲ್ಲಿ ಇದು ಒಳ್ಳೆ ಕ್ವಾಲಿಟಿ ಮೈಕೆ. ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಪರವಾಗಿಲ್ಲ, ಬಟ್ ರೇಂಜ್ ಅಷ್ಟೊಂದೇನು ಚೆನ್ನಾಗಿಲ್ಲ. ನಾವು ಒಂದೇ ಸಲ ತೊಗೊಳೋದ್ರಿಂದ ಇನ್ನೊಂದು ಸ್ವಲ್ಪ 300-400 ರೂಪಾಯಿ ಜಾಸ್ತಿ ಆಗಿಬಿಟ್ಟು ಇನ್ನೂ ಚೆನ್ನಾಗಿರೋ ಮೈಕ್ರೋಫೋನೇ ತೊಗೋಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ಥರ ರಿವ್ಯೂ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ.